ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಮಿಕ್ಸ್ಚರ್ ಮಾಡಿಲ್ಲ ಅಂತಂದರೆ ಹೇಗೆ ಅಲ್ವಾ. ಈ ಒಂದು ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸು ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ನೋಡ್ಬೋದು, ನಾನಿವಾಗ ಅವರೆಕಾಳನ್ನು ನೆನೆಸಿ ಒಂದು 4-5 ಅವರ್ಸ್ ನೆನೆಸಿ ಅದನ್ನು ಹಿಚ್ಕಿ ಈ ರೀತಿ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಕೂಡ ಅಷ್ಟೇ ತುಂಬಾ ಹದವಾಗಿ ಕರಮ್ ಅನ್ನೋ ಒಂದು ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಡೈರೆಕ್ಟಲ್ಲಿ ಎಣ್ಣೆಗೆ ಹಾಕಿದ್ರೆ ಅದನ್ನು ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಒಂದು ಸ್ಟೀಲಿನ ಜಲ್ಡಿ ಅಂದರೆ ಒನ್ನೆನ ಇಟ್ಕೊಂಡು ಅದರ ಸಹಾಯದಿಂದ ಎಲ್ಲ ಪದಾರ್ಥವನ್ನು ಕರ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 1 kgವರೆಗೂ ಕೂಡ ಹಿಚ್ಕಿದ ಅವರೆ ಬೇಳೆಯನ್ನು ಕರ್ಕೊಂಡಿದ್ದೀನಿ. ಅದಾದಮೇಲೆ ಹುರ್ಗಡ್ಲೆನೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕರ್ಕೋಬೋದು. ಕ್ವಾಂಟಿಟಿ ನೀವು ಇಷ್ಟೇ ಹಾಕಬೇಕು ಅನ್ನೋ ರೀತಿ ಖಂಡಿತವಾಗ್ಲೂ ಇಲ್ಲ. ನಾವು ಈ ರೀತಿ ಸ್ನ್ಯಾಕ್ಸನ್ನು ಮಾಡಿ ಇಟ್ಕೊಂಡ್ರೆ ಸುಮಾರು 2-3 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಯಾವುದೇ ರೀತಿ ಇದು ಹಾಳಾಗುತ್ತೆ ಅನ್ನೋ ಒಂದು ಪದಾರ್ಥ ಇದರಲ್ಲಿ ಯಾವುದೂ ಕೂಡ ಇರೋದಿಲ್ಲ. ಫಸ್ಟಿಗೆ ಅವರೆ ಬೇಳೆನ ನಾನು ನೀಟಾಗಿ ಕರ್ಕೊಂಡಿದ್ದಾಯಿತು. ಅದಾದಮೇಲೆ ಹುರ್ಗಡ್ಲೆ, ನೆಕ್ಸ್ಟಿಗೆ ಶೇಂಗಾ ಬೀಜನೂ ಅಷ್ಟೇ ಒಂದು ಹದದಲ್ಲಿ ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಕೂಡ ಒಂಥರ ಗಟ್ಟಿ ಪದಾರ್ಥ. ನಾವು ಈ ಥರ ಸ್ನ್ಯಾಕ್ಸ್ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಡೈಲಿ ನಾವು ಸ್ನ್ಯಾಕ್ಸಿಗೆ ಬಾಕ್ಸಿಗೂ ಸಹ ಹಾಕ್ಕೊಡ್ಬೋದು. ನೆಕ್ಸ್ಟು ಬೆಳ್ಳುಳ್ಳಿನ ಈ ರೀತಿ ಕರಿತಾ ಇದ್ದರೆ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾ ಇದೆ. ಮನೆ ತುಂಬ ಇದ್ರದ್ದೇ ಸ್ಮೆಲ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಒಂದು ಸ್ನ್ಯಾಕ್ಸನ್ನು ತಪ್ಪದೇ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಸುಮಾರು ದಿನ ಇಟ್ಕೊಂಡು ತಿನ್ನುವಂತಹ ಸ್ನ್ಯಾಕ್ಸು. ಮನೆಯಲ್ಲಿ 1-2 ಗಂಟೆ ನಾವು ಈ ರೀತಿ ಕಷ್ಟಪಟ್ಟರೆ ನಮ್ಮ ಮಕ್ಕಳು, ಮನೆ ಮಂದಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ತಿನ್ಬೋದು. ಅದಾದಮೇಲೆ ಕೊಬ್ಬರಿನೂ ಅಷ್ಟೇ ಈ ರೀತಿ ನಾವು ಕರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಕರುಮ್ ಅನ್ನೋ ರೀತಿಯೇ ಕರೆದ್ರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಸ್ವಲ್ಪ ಕರಿಬೇವು ಅಷ್ಟೇ ನಿಮಗೆ ಇಷ್ಟಪಡೋರು ತುಂಬ ಜಾಸ್ತಿನೇ ಹಾಕಿದ್ರೆ ಅದು ಇನ್ನೂ ಕೂಡ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಕರೆದಿದ್ದಂತಹ ಎಲ್ಲ ಐಟಮ್ನೂ ಸಹ ಈ ರೀತಿ ಒಂದಾದ್ಮೇಲೆ ಒಂದು ಎಲ್ಲನೂ ಕರ್ಕೊಂಡು ಒಂದು ಪೇಪರ್ ಮೇಲೆ ಹಾಂಡಿಟ್ಕೊಂಡಿದ್ದೆ. ಸ್ವಲ್ಪ ತಣ್ಣಗಾದಮೇಲೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಮಾಡಿದ ಮೇಲೆ ನೀವು ಮತ್ತೆ ಕಡಿಮೆ ಅಂತ ಅನಿಸಿದ್ರೆ ಆಮೇಲೆ ಬೇಕಾದರೂ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಈ 3 ಸಹ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಬಂದರೆ